ನೀವು ಹಿರಿಯರಿದ್ದೀರಿ, ಹಿರಿಯವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಕೆಲ ಸಚಿವರಿಗೆ ಹೇಳ್ಬಿಟ್ರೆ ಕೆಲ ಸಚಿವರಿಗೆ ಅದು ಕಹಿಯಾಗಿ ಪರಿಣಮಿಸೋದು ಪಕ್ಕ. ಆದ್ರೆ ಕಹಿ ಅನುಭವಿಸಿದವರು ಕೆಲವೊಂದಿಷ್ಟು ಜನ ಆದ್ರೆ ಆ ಕಹಿ ಮತ್ತೊಬ್ಬರಿಗೆ ಸಿಹಿ ಆಗೋ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಒಬ್ಬರಿಗೆ ಅವಕಾಶ ತಪ್ಪಿದ್ರೆ ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತೆ. ಇದೀಗ 6ಕ್ಕೂ ಹೆಚ್ಚು ಜನ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅಂತ ಮೂಲಗಳು ಹೇಳ್ತಾ ಇವೆ. ಹಿರಿಯರ ಜೊತೆಗೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರಿಗೆ ಸ್ಥಾನಮಾನ ಕೊಡ್ತಾರಂತೆ. ಹಾಗಾದ್ರೆ ಪುನರ್ರಚನೆ ಆದ್ರೆ ಯಾರಿಗೆ ಲಕ್ ಸಿಗುತ್ತೆ, ಯಾರು ಮಂತ್ರಿಗಳಾಗ್ತಾರೆ, ಈ ಪ್ರಶ್ನೆ. ಕೆಲವೊಂದಷ್ಟು ಜನ ಯಾರ್ಯಾರು ಸಂಪುಟದಿಂದ ಔಟ್ ಆಗ್ತಾರೆ ಅನ್ನೋದನ್ನ ನೋಡಿದ್ರಿ. ಔಟ್ ಆದ್ರೆ ಕೆಲವೊಂದಿಷ್ಟು ಜನ ಇನ್ ಕೂಡ ಆಗಬೇಕು. ಯಾರಾಗ್ತಾರೆ? ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಹೆಚ್ಚು ಅವಕಾಶ ಸಿಗುತ್ತೋ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗರಿಗೆ ಅತಿ ಹೆಚ್ಚು ಅವಕಾಶ ಸಿಗುತ್ತೋ, ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಅತಿ ಹೆಚ್ಚು ಅವಕಾಶ ಸಿಗುತ್ತೋ? ಈ ಪ್ರಶ್ನೆ ಸಹಜವಾಗಿದೆ. ಯಾರ್ಯಾರಿಗೆ ಆಗುತ್ತೆ ಲಕ್ಕು? ಬಿ ಕೆ ಹರಿಪ್ರಸಾದ್ ಈಡಿಗ ಸಮುದಾಯ ಅಥವಾ ಬೇಳೂರು ಗೋಪಾಲಕೃಷ್ಣ ಅಂತ ಹೇಳ್ತಿದ್ದಾರೆ. ಅಬ್ಬಯ್ಯ ಪ್ರಸಾದ್ ಹುಬ್ಬಳ್ಳಿ ಧಾರವಾಡ ಪೂರ್ವದಿಂದ ಬರುವಂತವರು 3 ಬಾರಿ ಆಯ್ಕೆಯಾಗಿದ್ದಾರೆ. ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಇದೆ. ಅಜಯ್ ಸಿಂಗ್ ಅಂತ ಹೇಳ್ತಿದ್ದಾರೆ, ಧರ್ಮ್ ಸಿಂಗ್ ಅವರ ಪುತ್ರ, ಅಥವಾ ಬಿ ಆರ್ ಪಾಟೀಲ್ ಅಂತ ಕಲಬುರಗಿ ಜಿಲ್ಲೆಯಲ್ಲಿ, ನಾನು ಅವಾಗಲೂ ಕೂಡ ಹೇಳಿದೆ ಅದನ್ನ. ರೂಪಾ ಶಶಿಧರ್ ಅವರ ಹೆಸರು ಕೂಡ ಇದೆ. ಯುಟಿ ಖಾದರ್ ಅಥವಾ ತನ್ವೀರ್ ಸೇಠ್. ಮುಸ್ಲಿಂ ಸಮುದಾಯದಲ್ಲಿ ರಹೀಂ ಖಾನ್ ಹೊರಗಡೆ ಹೋದರೆ ಇಬ್ಬರ ಪೈಕಿ ಒಬ್ಬರು ಒಳಗೆ ಆಗಬಹುದು ಅಂತ ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳದ ಶಾಸಕರು, ಅರಸೀಕೆರೆ ಶಿವಲಿಂಗೇಗೌಡರು ಜೆಡಿಎಸ್ ನಿಂದ ಬಂದು ಈ ಬಾರಿ ಕಾಂಗ್ರೆಸ್ನಿಂದ ಅರಸೀಕೆರೆಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರ ಹೆಸರು ಕೂಡ ಇದೆ. ಚಳ್ಳಕೆರೆ ರಘುಮೂರ್ತಿ ಅವರ ಹೆಸರು ಕೂಡ ಇದೆ. ಭದ್ರಾವತಿ ಸಂಗಮೇಶ್ ಅಥವಾ ಲಕ್ಷ್ಮಣ ಸವದಿ. ನಾನು ಅವಾಗಲೇ ಲಕ್ಷ್ಮಣ ಸವದಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದೆ. ಭದ್ರಾವತಿ ಸಂಗಮೇಶ್ ಅವರ ವಿರುದ್ಧ ಕೆಲವೊಂದಿಷ್ಟು ಅವರ ಮಗ ಇತ್ತೀಚೆಗೆ ಏನೋ ಗಲಾಟೆಯನ್ನು ಮಾಡಿಕೊಂಡಿದ್ರು, ಅದು ಚರ್ಚೆಯಲ್ಲಿದೆ. ಸತತವಾಗಿ ಭದ್ರಾವತಿ ಸಂಗಮೇಶ್ ಆಯ್ಕೆಯಾಗಿ ಬಂದಿದ್ದಾರೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಿಂದ. ಮತ್ತೊಂದು ಕಡೆ ತಿಪಟೂರು ಷಡಕ್ಷರಿ ಅಥವಾ ಟಿ ಬಿ ಜಯಚಂದ್ರ ಅಂತ ಹೇಳ್ತಿದ್ದಾರೆ. ಇವರ ನಡುವೆ ಯಾರಿಗೆ ಅವಕಾಶ ಸಿಗುತ್ತೋ ಅಥವಾ ಯಾರಿಗೆ ಲಕ್ ಕುದುರೋದಿಲ್ವೋ ಗೊತ್ತಿಲ್ಲ.